ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿರೋದು ಬರೀ ಸಿನಿಮಾ ಬಗ್ಗೆ ಅಲ್ಲ, ನಮ್ಮ ಮಣ್ಣಿನ ಸೊಕ್ಕು, ಕನ್ನಡಿಗರ ಹೆಮ್ಮೆ, ಅದೇ ನಮ್ಮ ಕಾಂತಾರ ಬಗ್ಗೆ. ಒಂದು ಕಡೆ ಕೆಸರುಗದ್ದೆಯಲ್ಲಿ ಓಡು ಕೋಣಗಳ ಆರ್ಭಟ, ಇನ್ನೊಂದು ಕಡೆ ದೈವದ ಆವೇಶದ ಅಬ್ಬರ. ಬರೀ 15 ಕೋಟಿ ಬಜೆಟ್ನಲ್ಲಿ ಇಡೀ ಜಗತ್ತನ್ನೇ ಕುಂದಾಪುರದ ಕಡೆ ತಿರುಗಿ ನೋಡುವಂತೆ ಮಾಡಿದ ಈ ಸಿನಿಮಾದಲ್ಲಿ ಅಡಗಿರೋದು ಅಸಲಿ ಗುಟ್ಟೇನು? ರಿಷಬ್ ಶೆಟ್ಟಿ ಅವರ ಆ ಗುಟುಕು ಶಬ್ದದ ಹಿಂದಿರೋ ಕತೆ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕಾಂತಾರದ ಕಂಪ್ಲೀಟ್ ಜಾತಕ ಬಿಚ್ಚಿಡ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಕೂಗು ಇಡೀ ಇಂಡಿಯನ್ ಸಿನಿಮಾವನ್ನೇ ನಡುಗಿಸಿಬಿಡ್ತು. ದೈವ ಅಂದರೆ ಭಕ್ತಿ ಅಂದುಕೊಂಡಿದ್ದವರಿಗೆ ದೈವ ಅಂದರೆ ಪವರ್ ಅಂತ ತೋರಿಸಿಕೊಟ್ಟ ಸಿನಿಮಾ ಇದು. ಇವತ್ತು ನಮ್ಮ ಚಾನೆಲ್ನಲ್ಲಿ ಮನುಷ್ಯ, ಪ್ರಕೃತಿ ಮತ್ತು ದೈವದ ನಡುವಿನ ಅದ್ಭುತ ಸಂಘರ್ಷದ ಕತೆ ಕಾಂತಾರ ಸಿನಿಮಾದ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈ ಸಿನಿಮಾದ ಆ್ಯಕ್ಷನ್ ಹೇಗಿತ್ತು, ಬಜೆಟ್ ಎಷ್ಟು, ಮತ್ತು ಈಗ ಬರ್ತಿರೋ ಕಾಂತಾರ ಚಾಪ್ಟರ್ 1ನಲ್ಲಿ ಏನೆಲ್ಲ ಇರಲಿದೆ ಎಲ್ಲವನ್ನು ಇವತ್ತು ನಾವು ಹೇಳ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆ ಬೆಲ್ ಐಕನ್ ಒತ್ತಿ. ನಮ್ಮ ಕರಾವಳಿ ಅಂದರೆ ಬರೀ ಸಮುದ್ರ ಅಲ್ಲ, ಅಲ್ಲಿರೋದು ದೈವದ ಆಶೀರ್ವಾದ, ಆ ಮಣ್ಣಿನ ವಾಸನೆ, ಆ ಸಂಸ್ಕೃತಿಯನ್ನು ರಿಷಬ್ ಶೆಟ್ಟಿ ಅವರು ಬೆಳ್ಳಿತೆರೆ ಮೇಲೆ ಅದೆಷ್ಟು ಅದ್ಭುತವಾಗಿ ತಂದಿದ್ದಾರೆ ಅಂದರೆ ನೋಡೋ ಪ್ರತಿಯೊಬ್ಬರಿಗೂ ಮೈ ಜುಮ್ ಅನ್ನೋದು ಗ್ಯಾರಂಟಿ. ಇವತ್ತು ನಾವು ಮಾತಾಡ್ತಿರೋದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಕಾಂತಾರ ಬಗ್ಗೆ. ಈ ಸಿನಿಮಾದ ಮೇಕಿಂಗ್ ಹೇಗಿತ್ತು, ಆ ಕಂಬಳದ ಸೀನ್ ಶೂಟ್ ಮಾಡಿದ್ದು ಹೇಗೆ, ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಹಾಗೆ ಪಕ್ಕ ಹಳ್ಳಿ ಭಾಷೆಯಲ್ಲಿ ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಕಾಂತಾರ ಸಿನಿಮಾ ಮಾಡಿದ್ದು ಕಮ್ಮಿ ಕಾಸಲ್ಲಿ, ಆದರೆ ತಂದಿದ್ದು ಬೆಟ್ಟದಷ್ಟು ಲಾಭ. ಆ ಬಜೆಟ್ ಮತ್ತು ಕಲೆಕ್ಷನ್ ವಿವರವನ್ನು ಸ್ವಲ್ಪ ಮಾತಾಡೋದಾದರೆ, ಇದು ಅಪ್ಪಟ ಕಡಿಮೆ ಖರ್ಚು, ಭರ್ಜರಿ ಲಾಭದ ಸಿನಿಮಾ. ಸುಮಾರು 16 ಕೋಟಿ. ಹೌದು, ಬರಿಷ್ಟೇ. ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಅವರ ಅತಿ ಕಡಿಮೆ ಖರ್ಚಿನಲ್ಲಿ ಈ ಅದ್ಭುತವನ್ನು ಸೃಷ್ಟಿ ಮಾಡಿದರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಜಗತ್ತಿನಾದ್ಯಂತ ಸುಮಾರು 400ರಿಂದ 450 ಕೋಟಿಗೂ ಅಧಿಕ ಹಣ ಗಳಿಸಿತು. ಹಾಕಿದ ಕಾಸಿಗಿಂತ 15 ಪಟ್ಟು ಹೆಚ್ಚು ಲಾಭ ತಂದುಕೊಟ್ಟ ಸಿನಿಮಾ ಇದು. ಶೂಟಿಂಗ್ ಜಾಗ ನೋಡುವುದಾದರೆ ರಿಷಬ್ ಶೆಟ್ಟಿ ಅವರ ಸ್ವಂತ ಊರಾದ ಕುಂದಾಪುರದ ಕೇರಾಡಿಯಲ್ಲಿ ಹೆಚ್ಚಾಗಿ ಚಿತ್ರೀಕರಣ ನಡೆದಿದೆ. ಅಲ್ಲಿನ ಹಸಲಿ ಕಾಡು, ಹಸಲಿ ಮನೆಗಳನ್ನೇ ಬಳಸಿಕೊಂಡಿದ್ದಾರೆ. ಮೊದಲನೇ ಭಾಗ ಹಿಟ್ ಆದ ಮೇಲೆ ಈಗಿನ ಸಿನಿಮಾಗೆ ಬಜೆಟ್ ವಿಚಾರದಲ್ಲಿ ಯಾವುದೇ ಕಮ್ಮಿ ಮಾಡಿಲ್ಲ. ಬಜೆಟ್ ಅಂದಾಜು 115ರಿಂದ 150 ಕೋಟಿ. ಮೊದಲ ಭಾಗಕ್ಕಿಂತ ಸುಮಾರು 5ರಿಂದ 10 ಪಟ್ಟು ದೊಡ್ಡ ಬಜೆಟ್ ಇದು. ಖರ್ಚು ಎಲ್ಲಿ ಆಗಿದೆ ಅಂದರೆ ಈ ಸಲ ಕಾದಂಬರ ಕಾಲದ ಕತೆ ಇರೋದ್ರಿಂದ ದೊಡ್ಡ ಸೆಟ್ ಹಾಕಿದ್ದಾರೆ. ಕುಂದಾಪುರದಲ್ಲೇ ಬೃಹತ್ ಸ್ಟುಡಿಯೋ ಕಟ್ಟಿ ಶೂಟಿಂಗ್ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ. ಮತ್ತು ಇನ್ನು VFX 1000 ವರ್ಷದ ಹಳೆ ಕಾಲದ ಕತೆ ತೋರಿಸೋಕೆ ಗ್ರಾಫಿಕ್ಸ್ ಮತ್ತು VFXಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ಸುದ್ದಿ ಮೂಡಿ ಬಂದಿದೆ. ಇನ್ನು ಕೇವಲ ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ನೋಡಬೇಕಾದ್ರೆ ಕತೆ ಮತ್ತು ನಿರ್ದೇಶನ ಈ 2 ಭಾಗಗಳಿಗೂ ರಿಷಬ್ ಶೆಟ್ಟಿ ಅವರೇ ಕ್ಯಾಪ್ಷನ್, ಅವರೇ ಕತೆ ಬರೆದು ನಿರ್ದೇಶನ ಮಾಡಿ ಹೀರೋ ಆಗಿ ನಟಿಸಿದ್ದಾರೆ. ಮತ್ತು ಇದರ ನಿರ್ಮಾಣ ನಮ್ಮ ಹೆಮ್ಮೆಯ KGF ಫೇಮ್ ಹೊಂಬಾಳೆ ಫಿಲ್ಮ್ಸ್, ವಿಜಯ್ ಕಿರಗಂದೂರ್ ಅವರದ್ದೇ ಬಂಡವಾಳ. ಇನ್ನು ಸಂಗೀತದ ಬಗ್ಗೆ ಮಾತಾಡೋದಾದರೆ ಬಿ ಅಜ್ನೀಶ್ ಲೋಕನಾಥ್ ಅವರ ವರಹ ರೂಪಂ ಹಾಡು ಇಡೀ ದೇಶವನ್ನೇ ಒಂದು ಕಾಲದಲ್ಲಿ ತಲೆಬಾಗುವಂತೆ ಮಾಡಿತು. ಇನ್ನು ಯಾವ ಭಾಷೆಯಲ್ಲಿ ಬಂದಿದೆ ಅಂದರೆ ಮೊದಲು ಕನ್ನಡದಲ್ಲೇ ಮಾಡಿದ್ರು, ಆದರೆ ಜನ ಮೆಚ್ಚಿದ ಮೇಲೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಮತ್ತು ತುಳು ಭಾಷೆಗಳಿಗೂ ಡಬ್ ಆಗಿ ಬಂದಿದೆ. ಒಟ್ಟಾರೆ ಹೇಳಬೇಕಂದ್ರೆ ಮೊದಲನೇ ಸಿನಿಮಾ ಕಲೆ ಮತ್ತು ಸಂಸ್ಕೃತಿಯ ತಾಕತ್ತಿನಿಂದ ಗೆದ್ದರೆ, ಎರಡನೇ ಸಿನಿಮಾ ಚಾಪ್ಟರ್ 1 ದೈವದ ಮತ್ತು ದೊಡ್ಡ ಮೇಕಿಂಗಿಂದ ಜನಗಳಿಗೆ ಸೆಳೆತಾ ಇದೆ. ಈ ಸಿನಿಮಾದ ಅಸಲಿ ಅಂದ ಇರೋದೇ ಅದರ ಜಾಗದಲ್ಲಿ. ರಿಷಬ್ ಶೆಟ್ಟಿ ಅವರು
ಎಲ್ಲೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡೋ ಬದಲು ತಮ್ಮದೇ ಊರಾದ ಕುಂದಾಪುರದ ಕೇರಾಡಿ ಅನ್ನೋ ಹಳ್ಳಿಗೆ ಇಡೀ ತಂಡನ ಕರ್ಕೊಂಡು ಹೋದರು. ಅಲ್ಲಿರೋ ಅಸಲಿ ಕಾಡು, ಅರಮನೆ ನಾಡಿನ ಗುಡ್ಡಗಾಡು ಪ್ರದೇಶದಲ್ಲಿ ಚಿತ್ರೀಕರಣ ನಡೆದಿದೆ ಅಂತ ಹೇಳ್ತೇವೆ. ಸಿನಿಮಾದಲ್ಲಿರೋ ಆ ಹಳೆ ಕಾಲದ ಮನೆ ಇದೆಯಲ್ಲ, ಅದು ರಿಷಬ್ ಶೆಟ್ಟಿ ಅವರ ಅಜ್ಜ ಕಟ್ಟಿಸಿದ ಹಳೆ ಮನೆ ಥರನೇ ಸೆಟ್ ಹಾಕಿದ್ದು. ಅಲ್ಲಿನ ಜನರೇ ಎಷ್ಟೇ ಕಡೆ ಜೂನಿಯರ್ ಆರ್ಟಿಸ್ಟ್ ಆಗಿ ನಟಿಸಿದ್ದಾರೆ. ಅದಕ್ಕೆ ಆ ಸಿನಿಮಾ ಅಷ್ಟು ಅಸಲಿಯಾಗಿ ಕಾಣೋದು. ನೀವು ಸಿನಿಮಾದಲ್ಲಿ ನೋಡೋ ಆ ಕಂಬಳದ ರೇಸ್ ಇದೆಯಲ್ಲ, ಅದು ಬರೀ ಗ್ರಾಫಿಕ್ಸ್ ಅಲ್ಲ. ರಿಷಬ್ ಶೆಟ್ಟಿ ಅವರು ಸೀನ್ಗಾಗಿ ಸುಮಾರು 4 ತಿಂಗಳು ಮೊದಲೇ ಪ್ರಾಕ್ಟೀಸ್ ಮಾಡಿದರು. ಅಸಲಿ ಕೋಣಗಳನ್ನು ಹಿಡ್ಕೊಂಡು ಆ ಕೆಸರು ಗದ್ದೆಯಲ್ಲಿ ಓಡೋದು ಅಷ್ಟು ಸುಲಭವಲ್ಲ. ಎಷ್ಟು ಸಲ ಬಿದ್ದು ಮೈಗೆಲ್ಲ ಏಟು ಮಾಡಿಕೊಂಡಿದ್ರು. ಆ ಕೋಣಗಳ ಮಾಲೀಕರು ಕೂಡ ಶೂಟಿಂಗ್ ಮೈಯಲ್ಲಿ ಜೊತೆಗೆ ಇದ್ದರು. ಆ ಎನರ್ಜಿ ಬರಲಿ ಅಂತಲೇ ಅಸಲಿ ಕಂಬಳದ ದಿನದಂದೇ ಕೆಲವು ಸೀನ್ಗಳನ್ನು ಶೂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದೆ ದೈವಾರಾಧನೆ ವಿಷಯಕ್ಕೆ. ಕರಾವಳಿ ಜನರ ನಂಬಿಕೆಯಾದ ಪಂಚುರ್ಲಿ ಮತ್ತು ಗುಳಿಗ ದೈವವನ್ನು ಮೊದಲ ಬಾರಿಗೆ ಇಡೀ ಜಗತ್ತಿನ ಅಷ್ಟು ಪವರ್ಫುಲ್ ಆಗಿ ತೋರಿಸಿದ್ರು. ಆದರೆ ವರಹ ರೂಪಂ ಹಾಡಿನ ವಿಷಯದಲ್ಲಿ ಸ್ವಲ್ಪ ವಿವಾದ ಆಯಿತು. ಅವರ ಮ್ಯೂಸಿಕ್ ಕಾಫಿ ಅಂತಿದ್ದು. ಆಮೇಲೆ ಕೋರ್ಟ್ನಲ್ಲಿ ಕೇಸ್ ನಡೆದು ಕೊನೆಗೆ ಸಿನಿಮಾ ತಂಡಕ್ಕೆ ಜಯ ಸಿಕ್ತು. ಅದು ದೈವದ ಆಶೀರ್ವಾದ ಅಂತಲೇ ಜನ ನಂಬ್ತಾರೆ. ಇನ್ನು ಈಗ ಬಂದಿರೋ ಈ ಹೊಸ ಸಿನಿಮಾದ ಬಗ್ಗೆ ಇನ್ನು ಕೇವಲ ಸ್ಪೆಷಲ್ ಡೀಟೇಲನ್ನು ನೋಡುವುದಾದರೆ, ಅತಿ ದೊಡ್ಡ ಸೆಟ್ ಕುಂದಾಪುರದಲ್ಲಿ ಈ ಸಿನಿಮಾಗಾಗಿ ಬರೋಬ್ಬರಿ 30 ಎಕರೆ ಜಾಗದಲ್ಲಿ ಬೃಹತ್ ಸ್ಟುಡಿಯೋ ಸೆಟ್ ಹಾಕಿದ್ದಾರೆ. ಕಾದಂಬರ ಕಾಲದ ಅರಮನೆ, ಕೋಟೆ ಎಲ್ಲವನ್ನು ಅಲ್ಲಿಯೂ ಮರುಸೃಷ್ಟಿ ಮಾಡಿದ್ದಾರೆ. ರಿಷಬ್ ಅವರ ಲುಕ್ಕು, ಅವರ ಪಾಟ್ಗಾಗಿ ರಿಷಬ್ ಅವರು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಬಾಡಿ ಬಿಲ್ಡಪ್ ಮಾಡಿದ್ದಾರೆ. ಅವರ ಕಣ್ಣಿನ ನೋಟದಲ್ಲಿ ಒಂದು ಥರದ ಕಾಡು ಮೃಗದ ತೀವ್ರತೆ ಇದೆ. ಈ ಸಲ ಬರೀ ಕನ್ನಡ ಅಷ್ಟೇ ಅಲ್ಲ, ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ ಬಿಡುಗಡೆ ಮಾಡೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ದೆ. ಇದೊಂದು ಗ್ಲೋಬಲ್ ಸಿನಿಮಾ ಆಗಿ ಹೊರಹೊಮ್ಮಿದೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಅಂದರೆ ಕಮ್ಮಿ ಬಜೆಟ್ ಅಂತ ಬೇರೆ ಭಾಷೆಯವರು ಕೊಡ್ತಾ ಇದ್ದರು. ಆದರೆ ಬರೀ 15 ಕೋಟಿ ಹಾಕಿ 450 ಕೋಟಿ ಗಳಿಸಿದ ಮೇಲೆ ಬಾಲಿವುಡ್ನವರು ಕೂಡ ನಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದು ಈ ಕಾಂತಾರ. ಇದು ಕನ್ನಡಿಗರ ಬದ್ಧತೆ ಮತ್ತು ಪ್ರತಿಭೆಗೆ ಸಿಕ್ಕ ಗೆಲುವು ಅಂತಲೇ ಹೇಳ್ತೀವಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕಾಂತಾರ ಅಂದರೆ ಬರೀ ಸಿನಿಮಾ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ವಿಜಯ ಯಾತ್ರೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಮ್ಮ ಕಾರಾವಳಿ ಹಳ್ಳಿ ಶೈಲಿಯಲ್ಲಿ ಕಾಂತಾರದ ಕತೆ ಹೇಳಬೇಕಂದ್ರೆ ಅದು ಬರೀ ಸಿನಿಮಾವಲ್ಲ, ಅದೊಂದು ದೈವದ ಆಟ. ಕತೆ ಏನು ಗೊತ್ತಾ? ನಮ್ಮ ಕಾಡಿನ ಮಣ್ಣು ನಮ್ಮ ದೈವ ಮತ್ತು ಆ ಕಾಡನ್ನ ಕಾಯೋ ಫಾರೆಸ್ಟ್ ಆಫೀಸರ್ಗಳ ನಡುವೆ ನಡೆಯೋ ದೊಡ್ಡ ಫೈಟು. ಶಿವ ಅಂದರೆ ರಿಷಬ್ ಶೆಟ್ಟಿ ಒಬ್ಬ ಪಕ್ಕಾ ಹಳ್ಳಿ ಹೈದ. ಕಂಬಳ ಓಡಿಸೋದು ಅಂದರೆ ಅವನಿಗೆ ಪಂಚ ಪ್ರಾಣ. ಆದರೆ ನಮ್ಮ ಕಾಡಿನ ಭೂಮಿ ನಮಗೆ ಸೇರಬೇಕು ಅನ್ನೋದು ಅವನ ಹಠ. ಆ ದಣಿಗಳು ಆಡೋ ಕುತಂತ್ರ, ದೈವದ ಮೇಲಿರೋ ನಂಬಿಕೆ, ಇವೆಲ್ಲ ಸೇರಿ ಸಖತ್ ಕತೆ ಕಟ್ಟಿದ್ದಾರೆ. ಏನೇನು ಇಷ್ಟ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಅಂದರೆ, ರಿಷಬ್ ಶೆಟ್ಟಿ ಅವರ ಅರ್ಭಟ. ಲಾಸ್ಟ್ ಆ 20 ನಿಮಿಷ ದೈವದ ಕೋಲ ನೋಡುವಾಗ ಮೈ ಜುಮ್ ಅನಿಸುತ್ತೆ. ಆ ಓ ಅಂತ ಕೂಗೋ ದನಿ ಕೇಳಿದ್ರೆ ಮೈ ಮೇಲೆ ದೈವ ಬಂದಷ್ಟೇ ಫೀಲು. ಇದರ ಒಂದು ಸಂಗೀತ, ವರಹಾರೂಪಂ ಹಾಡು ಕೇಳಿದರೆ ಎಂಥವರಿಗೂ ಭಕ್ತಿ ಬರುತ್ತೆ. ಆ ಸೌಂಡು, ಆ ಮ್ಯೂಸಿಕ್ಕು ಎದೆಗೆ ಹೊಡೆದಂಗೆ ಇರುತ್ತೆ. ಹಳ್ಳಿ ಸೊಗಡಂದರೆ ಕಾಡಿನ ಮಧ್ಯೆ ಇರೋ ಆ ಹಳ್ಳಿ, ಅಲ್ಲಿನ ಕಂಬಳ, ಕಾಡು ಹಂದಿ ಬೇಟೆ ಎಲ್ಲ ನೋಡೋಕ್ಕೆ ಕಣ್ಣಿಗೆ ಹಬ್ಬ. ಕ್ಲೈಮ್ಯಾಕ್ಸ್ ಅಂತೂ ಬೆಂಕಿ. ಯಾರು ಏನೇ ಅನ್ನಲಿ, ಆ ಕ್ಲೈಮ್ಯಾಕ್ಸ್ ಒಂದು ಸಲ ನೋಡಿದರೆ ಸಾಲಲ್ಲ. ದೈವದ ಶಕ್ತಿ ಏನು ಅಂತ ಅದರಲ್ಲಿ ತೋರಿಸಿದ್ದಾರೆ. ಇನ್ನು ಹೊಸ ಸಿನಿಮಾ ಚಾಪ್ಟರ್ 1 2025ರಲ್ಲಿ ಬಂದಿರೋ ಬಗ್ಗೆ, ಈಗ ಬಂದಿರೋ ಪ್ರಿಕ್ವೆಲ್ ಹಳೆಯ ಕತೆ ಕೂಡ ಸಖತ್ ಗ್ರ್ಯಾಂಡ್ ಆಗಿದೆ. ಅದರಲ್ಲಿ ಕಾದಂಬರ ಕಾಲದ ಕತೆ ಇದೆ. ಹೊಸ ಸಿನಿಮಾ ಚಾಪ್ಟರ್ 1 2025ರಲ್ಲಿ ಬಂದಿರುವ ಕಾಂತಾರ ಚಾಪ್ಟರ್ 1 ಬಗ್ಗೆ ಕೂಡ ಈಗ ಬಂದಿರೋ ಪ್ರಿಕ್ವೆಲ್ ಹಳೆಯ ಕತೆ ಕೂಡ ಸಖತ್ ಗ್ರ್ಯಾಂಡ್ ಆಗಿದೆ. ಅದರಲ್ಲಿ ಕಾದಂಬರ ಕಾಲದ ಕತೆ ಇದೆ. VFX ಎಲ್ಲ ಹಾಕಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಆದರೆ ನಮಗೆ ಆ ಹಳ್ಳಿ ಮಣ್ಣಿನ ವಾಸನೆ ಇರೋ ಮೊದಲನೇ ಕಾಂತಾರನೇ ವಯಸ್ಸಿಗೆ ಅಂದರೆ ಮನಸ್ಸಿಗೆ ಹತ್ತಿರ. ಇನ್ನು ಸ್ವಲ್ಪ ಆಳಕ್ಕೆ ಹೋಗಿ ನಮ್ಮ ಹಳ್ಳಿ ಶೈಲಿ ಹೇಳಬೇಕಂದ್ರೆ, ಈ ಕಾಂತಾರ ಅಂದರೆ ಬರೀ ಫೈಟು ಡ್ಯಾನ್ಸು ಅಲ್ಲ, ಅದು ನಮ್ಮ ನೆಲದ ಗುಣ. ಆ ಶಿವನ ಕ್ಯಾರೆಕ್ಟರ್ ಇದೆಯಲ್ಲ, ಅವನ ಪಕ್ಕಾ ಲೋಕಲ್ ಹೈದ. ಎಣ್ಣೆ ಹೊಡೆಯೋದು, ಕಾಡು ಹಂದಿ ಹಿಂದೆ ಬೀಳೋದು, ಯಾರಾದರೂ ಎದುರು ಬಂದರೆ ದಬಾಯಿಸೋದು, ಇದೇ ಅವನ ಕೆಲಸ. ಆದರೆ ಅವನ ಒಳಗಡೆ ಒಂದು ಭಯ ಇದೆ, ದೈವದ ಭಯ. ಆ ಗುಮ್ಮೆ ದೈವದ ಸೌಂಡು ಕೇಳಿದರೆ ಸಾಕು, ಎಂಥವನಾದಿದ್ರೂ ಎದೆ ಜಲ್ ಅನಿಸುತ್ತೆ. ಆ ದೃಶ್ಯಗಳನ್ನು ನೋಡುವಾಗ ನಮಗೂ ಒಂಥರ ಮೈಜುಮ್ ಅನಿಸುತ್ತೆ, ಸುಳ್ಳಲ್ಲ. ಫಾರೆಸ್ಟ್ ಆಫೀಸರ್ ಮುರಳಿ, ಕಿಶೋರ್ ಮತ್ತು ಶಿವನ ಜಗಳ ಏನಂದರೆ, ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಫಾರೆಸ್ಟ್ ಆಫೀಸರ್ಗಳಿಗೆ ಗಿಡ ಮರ ಉಳಿಸೋ ಚಿಂತೆ, ಶಿವನಿಗೆ ತಾತ ಮುತ್ತಾತನ ಕಾಲದಿಂದ ಉಳಿದು ಬಂದಿರೋ ನೆಲದ ಚಿಂತೆ. ಇವರಿಬ್ಬರ ನಡುವೆ ಬೆಂಕಿ ಹತ್ತಿದ್ದಂಗೆ ಜಗಳ ನಡೀತಾ ಇದ್ದರೆ, ಮಧ್ಯದಲ್ಲಿ ಆ ದಣಿ ಅಚ್ಯುತ್ ಕುಮಾರ್ ಆಡೋ ಆಟ ಇದೆಯಲ್ಲ, ಹಾವಿನ ದ್ವೇಷ 12 ವರ್ಷ ಆದಂಗೆ ಅವನ ಮಾಡೋ ಕುತಂತ್ರ ನೋಡಿದರೆ ನಮಗೆ ಸಿಟ್ಟು ಬರುತ್ತೆ. ಇನ್ನು ಆ ಕ್ಲೈಮ್ಯಾಕ್ಸ್ಗೆ ಮಾತಾಡೋದಾದರೆ ಹೆಂಗಂದರೆ, ಸಿನಿಮಾ ಮುಗಿಯುವಾಗ ಆ ಶಿವನ ಮೈ ಮೇಲೆ ದೈವ ಬರುತ್ತಲ್ಲ, ಆವಾಗ ಅವನು ಹಾಕೋ ಆ ಕೂಗು, ಅದು ಬರೀ ಸೌಂಡಲ್ಲ, ಅದು ನಮ್ಮ ಸಂಸ್ಕೃತಿಯ ಗತ್ತು. ಕಣ್ಣು ಕೆಂಪು ಮಾಡಿಕೊಂಡು ಕೆಂಡದ ಮೇಲೆ ಕುಣಿಯುವಾಗ ನೋಡುವವರಿಗೆ ಉಸಿರುಗಟ್ಟಿ ಹಿಡಿದಂಗೆ ಆಗುತ್ತೆ. ದೈವ ಮತ್ತು ಮನುಷ್ಯ ಒಂದೇ ಆದಾಗ ಏನಾಗುತ್ತೆ ಅನ್ನೋದನ್ನು ರಿಷಬ್ ಶೆಟ್ಟಿ ತೋರಿಸಿಕೊಟ್ಟಿದ್ದಾರೆ. ಸಿನಿಮಾ ಶುರುವಾಗೋದೇ ಆ ಕೆಸರು ಗದ್ದೆಯಲ್ಲಿ ಓಡೋ ಕೋಣಗಳ ಜೊತೆ. ರಿಷಬ್ ಶೆಟ್ಟಿ ಅಂದರೆ ಶಿವ ಆ ಕೋಣಗಳನ್ನು ಹಿಡ್ಕೊಂಡು ಕೆಸರಲ್ಲಿ ನುಗ್ತಾ ಇದ್ದರೆ ನಮಗೂ ಆ ಕೆಸರು ಮೈಗೆ ಸಿಡಿದಂಗೆ ಆಗುತ್ತೆ. ಆ ವೇಗ, ಆ ಹಳ್ಳಿಯ ಜನರ ಕೂಗು, ಅಲ್ಲಿಂದನೇ ಸಿನಿಮಾ ನಮ್ಮನ್ನು ಹಿಡ್ಕೊಂಡು ಬಿಡುತ್ತೆ. ನೋಡಿ, ಹಳ್ಳಿಯಲ್ಲಿ ಜಮೀನು ಅಂದರೆ ಪ್ರಾಣವಿದ್ದಂತೆ. ಫಾರೆಸ್ಟ್ ಆಫೀಸರ್ ಮುರಳಿ ಕಿಶೋರ್ ಬಂದಾಗ ಇದು ಸರ್ಕಾರಿ ಜಾಗ ಅಂತಾನೆ, ಆದರೆ ಶಿವ ಹೇಳ್ತಾನೆ,
ಇದು ನಮ್ಮ ಅಜ್ಜ ಮುತ್ತಂಜರ ಕಾಲದ ಜಾಗ, ನಮ್ಮ ದೈವ ಕೊಟ್ಟಿರೋದು ಅಂತ. ಇವರಿಬ್ಬರ ಮಧ್ಯೆ ನಡೆಯುವ ಆ ಕೂಗು ಫೈಟು ಇದೆಯಲ್ಲ, ಅದು ಪಕ್ಕಾ ಹಳ್ಳಿ ಜಗಳದ ಥರನೇ ಇರುತ್ತೆ. ಇಬ್ಬರು ಅವರವರ ಜಾಗದಲ್ಲಿಯೂ ಸರಿ. ಆದರೆ ಆ ದಣಿ ಅಚ್ಯುತ್ ಕುಮಾರ್ ಇಬ್ಬರನ್ನ ಎತ್ತಿಕಟ್ಟಿ ಬೇಯಿಸ್ತಾನಲ್ಲ, ಅವನ ಕುತಂತ್ರ ನೋಡಿದರೆ ನಮಗೆ ಅವನನ್ನೇ ಹೊಡೆಯಬೇಕು ಅನಿಸುತ್ತೆ. ಆ ದೈವಾರಾಧನೆ ಮತ್ತು ನಂಬಿಕೆ ಅಂದರೆ ಈ ಸಿನಿಮಾದ ಆತ್ಮ ಇರೋದೇ ಪಂಚುರ್ಲಿ ಮತ್ತು ಗುಳಿಗ ದೈವದಲ್ಲಿ. ನಮ್ಮ ಕಾರವಳ್ಳಿ ಕಡೆ ದೈವ ಅಂದರೆ ಅಷ್ಟೇ ಭಯ, ಅಷ್ಟೇ ಭಕ್ತಿ. ಆ ಭೂತ ಕೋಲ ನಡೆಯುವಾಗ ಆ ಗಜ್ಜೆ ಸೌಂಡು, ಆ ಮುಖದ ಬಣ್ಣ ಮತ್ತು ಆ ಗುಟುಕು ಹಾಕೋ ಶಬ್ದ, ಮೈ ಮೇಲೆ ಕೂದಲೆಲ್ಲ ನಟ್ಟಿಗೆ ನಿಲ್ಲುತ್ತೆ ಮಗ. ಕ್ಲೈಮ್ಯಾಕ್ಸ್ ಇದಂತೂ ಚರಿತ್ರೆ. ಸಿನಿಮಾದ ಕೊನೆಯಲ್ಲಿ ಆ ಶಿವನಿಗೆ ದೈವ ಆವರಿಸಿಕೊಳ್ಳುತ್ತಲ್ಲ, ರಿಷಬ್ ಶೆಟ್ಟಿ ಮನುಷ್ಯನ ಥರ ಕಾಣಲ್ಲ, ಸಾಕ್ಷಾತ್ ಆ ಗುಳಿಗ ದೈವನೇ ಬಂದಂಗೆ ಇರುತ್ತೆ. ಆ ಕಣ್ಣಿನ ನೋಟ, ಆ ಅಬ್ಬರ, ಶತ್ರುಗಳನ್ನು ಸಂಚಾರ ಮಾಡೋ ರೀತಿ, ಥಿಯೇಟರ್ನಲ್ಲಿ ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟೋದು ಗ್ಯಾರಂಟಿ. ಶಿವ ಮತ್ತು ಅವನ ಗ್ಯಾಂಗ್ ಕಾಡಿನೊಳಗೆ ಹೋದಾಗ ನಡೆಯುವ ಆ್ಯಕ್ಷನ್ ಇದೆಯಲ್ಲ, ಅದು ಸಖತ್ ನ್ಯಾಚುರಲ್ ಆಗಿದೆ. ಈಟಿ ಹಿಡ್ಕೊಂಡು ಕಾಡು ಹಂದಿ ಹಿಂದೆ ಓಡೋದು, ಕತ್ತಲಲ್ಲಿ ಫಾರೆಸ್ಟ್ ಗಾರ್ಡ್ಗಳ ಕಣ್ಣು ತಪ್ಪಿಸಿ ನುಗ್ಗೋದು, ಇಲ್ಲಿ ಪ್ರತಿ ಸೀನ್ನಲ್ಲೂ ಒಂದು ತಳಮಳ ಇರುತ್ತೆ. ದೊಡ್ಡ ದೊಡ್ಡ ಗನ್ ಇಲ್ಲದಿದ್ದರೂ ಕೈಗೆ ಸಿಕ್ಕಿದ್ದನ್ನೇ ಆಯುಧ ಮಾಡಿಕೊಂಡು ಹೊಡೆಯುವ ಆ ಆ್ಯಕ್ಷನ್ ಸಖತ್ ಕಿಕ್ ಕೊಡುತ್ತೆ. ಇದು ಆ್ಯಕ್ಷನ್ ಸಿನಿಮಾಗಳಲ್ಲಿ ಒಂದು ಹೊಸ ಪ್ರಯೋಗ. ಕ್ಲೈಮ್ಯಾಕ್ಸ್ನಲ್ಲಿ ಶಿವನಿಗೆ ದೈವ ಬಂದಾಗ ಅವನು ಫೈಟ್ ಮಾಡೋ ರೀತಿ ನೋಡಿದರೆ ಮೈ ಜುಮ್ ಅನಿಸುತ್ತೆ. ಅಲ್ಲಿ ಅವನು ಒಬ್ಬ ಮನುಷ್ಯನ ಥರ ಹೊಡೆಯಲ್ಲ, ಒಬ್ಬ ರುದ್ರಾವತಾರದ ದೈವದ ಥರ ಶತ್ರುಗಳನ್ನು ಸದೆಬಡಿಯುತ್ತಾನೆ. ಆ ಕಣ್ಣಿನ ನೋಟದಲ್ಲಿ ಶತ್ರುಗಳ ಎದೆ ಹೊಡೆಯುತ್ತೆ. ಆ ಕೈಯಲ್ಲಿ ಕತ್ತಿ ಹಿಡಿದು ಆ ಬೆಂಕಿಯ ಮಧ್ಯ ಅವನು ಕುಣಿಯುತ್ತಾ ಹೊಡೆಯೋ ಶೈಲಿ ಇದೆಯಲ್ಲ, ಅದು ಆ್ಯಕ್ಷನ್ ಪ್ರಿಯರಿಗೆ ಒಂದು ಹಬ್ಬ. ಸಿನಿಮಾದ ಆರಂಭದಲ್ಲೇ ಬರೋ ಅದ್ಭುತ ಸೀನ್, ಕೆಸರ ಗದ್ದೆಯಲ್ಲಿ ಕೋಣಗಳನ್ನು ಹಿಡಿಕೊಂಡು 10 ಜನರ ಮಧ್ಯೆ ಶಿವ ನುಗ್ಗೋದು ಇದೆಯಲ್ಲ, ಅದು ಪಕ್ಕಾ ಸ್ಪೋರ್ಟ್ಸ್ ಆ್ಯಕ್ಷನ್. ಇಲ್ಲಿ ಯಾವುದೇ ಕತ್ತಿ ಪಿಸ್ತೂಲು ಇಲ್ಲದಿದ್ದರೂ ಆ ವೇಗ ಮತ್ತು ಕಿರುಚಾಟ ನೋಡುವಾಗ ನಮಗೂ ಮೈಯೆಲ್ಲ ಕೇಸರು ಮಾಡಿಕೊಂಡು ನುಗ್ಗಬೇಕು ಅನಿಸುತ್ತೆ. ಆ ಕೋಣಗಳ ಆರ್ಭಟವೇ ಒಂದು ದೊಡ್ಡ ಆ್ಯಕ್ಷನ್. ಕಾಡಿನ ಬೇಟೆ ಮತ್ತು ಅಡಗಿ ಕೂತು ಹೊಡೆಯುವ ಆ್ಯಕ್ಷನ್ ಅಂದರೆ, ಶಿವ ಮತ್ತು ಅವನ ಗೆಳೆಯರು ರಾತ್ರಿ ಹೊತ್ತು ಕಾಡಿಗೆ ಹೋದಾಗ ಫಾರೆಸ್ಟ್ ಗಾರ್ಡ್ಗಳ ಜೊತೆ ನಡೆಯೋದು ಒಂಥರ ಇಲಿಬೆಕ್ಕಿನ ಆಟ. ಕತ್ತಲಲ್ಲಿ ಮರದ ಹಿಂದೆ ಅಡಗೋದು, ಸದ್ದಿಲ್ಲದೆ ಬಂದು ಅಟ್ಯಾಕ್ ಮಾಡೋದು ಮತ್ತು ತಪ್ಪಿಸಿಕೊಳ್ಳೋದು. ಇದು ಬರೀ ಫೈಟ್ ಅಲ್ಲ, ಇದು ಬದುಕುಳಿಯೋ ಮಾಡೋ ಪಕ್ಕಾ ಹಳ್ಳಿ ತಂತ್ರದ ಆ್ಯಕ್ಷನ್. ಮುಖಾಮುಖಿ ಈಗೋ ಫೈಟ್, ಮ್ಯಾನ್ ಟು ಮ್ಯಾನ್ ಕಾನ್ಫ್ಲಿಕ್ಟ್. ಈ ಶಿವ ಮತ್ತು ಫಾರೆಸ್ಟ್ ಆಫೀಸರ್ ಮುರಳಿ ಕಿಶೋರ್ ನಡುವೆ ನಡೆಯೋದು ಪಕ್ಕಾ ಪವರ್ ಸ್ಟ್ರಗಲ್. ರೋಡಲ್ಲಿ ಗಾಡಿ ಅಡ್ಡ ಹಾಕಿದಾಗ ಅಥವಾ ಫಾರೆಸ್ಟ್ ಆಫೀಸರ್ ಮುಂದೆ ಇಬ್ಬರು ಒಬ್ಬರಿಗೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ಅಲ್ಲಿ ಯಾವುದೇ ಹೊಡೆದಾಟ ಇರಲ್ಲ. ಆದರೆ ಆ ಸೈಲೆನ್ಸ್, ಮೌನ ಒಳಗಿರೋದು ಆ್ಯಕ್ಷನ್ ಇದೆಯಲ್ಲ, ಅದು ಫೈಟಿಂಗಿಂತ ಜೋರಾಗಿರುತ್ತೆ. ಒಬ್ಬರ ಗತ್ತು ಅಲ್ಲಿ ಮುಖ್ಯ, ಅಂದರೆ ಈಗೋ. ದೈವದ ಆವೇಶದ ಕ್ಲೈಮ್ಯಾಕ್ಸ್ ಆಕ್ಷನ್ ಬಗ್ಗೆ ಮಾತಾಡೋದಾದರೆ, ಇದು ಇಡೀ ಸಿನಿಮಾದ ಮಾಸ್ಟರ್ ಪೀಸ್. ಇಲ್ಲಿ ಶಿವ ಒಬ್ಬ ಸಾಮಾನ್ಯ ಮನುಷ್ಯನ ಥರ ಹೊಡೆಯಲ್ಲ. ಅವನ ಮೈ ಮೇಲೆ ದೈವ ಬಂದಾಗ ಅವನ ಆ್ಯಕ್ಷನ್ ಸ್ಟೈಲ್ ಪೂರ್ತಿ ಬದಲಾಗುತ್ತೆ. ಬೆಂಕಿಯ ಕೆಂಡಗಳ ಮೇಲೆ ಕುಣಿಯೋದು, ಶತ್ರುಗಳನ್ನು ಶುರು ಅಂತ ಗದರಿಸೋದು, ಮತ್ತು ಆ ಗುಟುಕು ಹಾಕುತ್ತಾ ಶತ್ರುಗಳನ್ನು ಸಂಹಾರ ಮಾಡೋದು, ಇದು ಒಂಥರ ಬೆಂಕಿ. ಅಂದರೆ ಭಕ್ತಿ ಮತ್ತು ಭಯ ಹುಟ್ಟಿಸೋ ದೈವದ ಆ್ಯಕ್ಷನ್. ಇಡೀ ಜಗತ್ತೇ ಆ ಸೀನ್ ನೋಡಿ ಬೆರಗಾಗಿದೆ. ಇನ್ನು ಹೊಸ ಚಾಪ್ಟರ್ ಕಾಂತಾರ ಚಾಪ್ಟರ್ 1 ಬಗ್ಗೆ, ಯುದ್ಧದ ಆ್ಯಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ, ಹೊಸದಾಗಿ ಬಂದಿರೋ ಪ್ರಿಕ್ವೆಲ್ನಲ್ಲಿ ಆ್ಯಕ್ಷನ್ ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಬರೀ ಹಳ್ಳಿ ಫೈಟ್ ಅಲ್ಲ, ಕಾದಂಬರ ಕಾಲದ ವಾರ್ಫೇರ್ ಥರದ ಆ್ಯಕ್ಷನ್ ಇದೆ.
ಸಾವಿರಾರು ವರ್ಷಗಳ ಕತೆ ಇದು ಇರೋದ್ರಿಂದ ಕತೆ ವರಸೆ ಪಂಚುಗಳನ್ನು ಹಿಡಿದು ಮಾಡೋ ಫೈಟ್ ಮತ್ತು ಗುಹೆಗಳ ಒಳಗೆ ನಡೆಯೋ ರೋಚಕ ಸಾಹಸಗಳಿವೆ. ಇದು ಪಕ್ಕ ಬಾಹುಬಲಿ ರೇಂಜ್ಗೆ ಇರೋ ಎಫಿಕ್ ಆ್ಯಕ್ಷನ್. ಒಟ್ಟಾರೆ ಹೇಳಬೇಕಂದ್ರೆ ಕಾಂತಾರದಲ್ಲಿ ಆ್ಯಕ್ಷನ್ ಅಂದರೆ ಬರೀ ಕೈಕಾಲು ಆಡಿಸೋದಲ್ಲ, ಅದು ಮಣ್ಣು, ಮನಸ್ಸು ಮತ್ತು ದೈವ ಮೂರು ಸೇರಿ ಮಾಡೋ ಅದ್ಭುತ ಕಲೆ. ಇಡೀ ಸಿನಿಮಾದ ಉಸಿರಿ ಆ ಕ್ಲೈಮ್ಯಾಕ್ಸ್. ಅಲ್ಲಿ ಶಿವ ಒಬ್ಬ ಮನುಷ್ಯನ ಥರ ಹೊಡೆಯಲ್ಲ, ಅವನ ಮೈಮೇಲೆ ಗುಳಿಗ ದೈವ ಬಂದಾಗ ಅವನ ಆ್ಯಕ್ಷನ್ ಶೈಲಿ ಪೂರ್ತಿ ಬದಲಾಗುತ್ತೆ. ಈಗ ಬಂದಿರೋ ರಿಷಬ್ ಶೆಟ್ಟಿ ಒಬ್ಬ ಯೋಧರ ಥರ ಕಾಣಿಸ್ತಾರೆ. ಇಲ್ಲಿನ ಆ್ಯಕ್ಷನ್ ಪಕ್ಕ ಇತಿಹಾಸದ ಯುದ್ಧ ಶೈಲಿಯಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಕಾಂತಾರದ ಆ್ಯಕ್ಷನ್ ಅಂದರೆ ಬರೀ ಸೌಂಡಲ್ಲ, ಅದು ಮಣ್ಣಿನ ಗುಣ ಮತ್ತು ದೈವದ ಗತ್ತು ಎರಡು ಸೇರಿದ ಅದ್ಭುತ ಅಂತೂ ಹೇಳ್ತೀವಿ. ಹಾಗೆ ಪಕ್ಕ ಹಳ್ಳಿ ಭಾಷೆಯಲ್ಲಿ ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಕಾಂತಾರ ಸಿನಿಮಾ ಮಾಡಿದ್ದು ಕಮ್ಮಿ ಕಾಸಲ್ಲಿ, ಆದರೆ ತಂದಿದ್ದು ಬೆಟ್ಟದಷ್ಟು ಲಾಭ. ಆ ಬಜೆಟ್ ಮತ್ತು ಕಲೆಕ್ಷನ್ ವಿವರವನ್ನು ಸ್ವಲ್ಪ ಮಾತಾಡೋದಾದರೆ, ಇದು ಅಪ್ಪಟ ಕಡಿಮೆ ಖರ್ಚು ಭರ್ಜರಿ ಲಾಭದ ಸಿನಿಮಾ. ಸುಮಾರು 16 ಕೋಟಿ. ಹೌದು, ಬರಿಷ್ಟೇ. ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಅವರ ಅತಿ ಕಡಿಮೆ ಖರ್ಚಿನಲ್ಲಿ ಈ ಅದ್ಭುತವನ್ನು ಸೃಷ್ಟಿ ಮಾಡಿದರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಜಗತ್ತಿನಾದ್ಯಂತ ಸುಮಾರು 400ರಿಂದ 450 ಕೋಟಿಗೂ ಅಧಿಕ ಹಣ ಗಳಿಸಿತು. ಹಾಕಿದ ಕಾಸಿಗಿಂತ 15 ಪಟ್ಟು ಹೆಚ್ಚು ಲಾಭ ತಂದುಕೊಟ್ಟ ಸಿನಿಮಾ ಇದು. ಶೂಟಿಂಗ್ ಜಾಗ ನೋಡುವುದಾದರೆ, ರಿಷಬ್ ಶೆಟ್ಟಿ ಅವರ ಸ್ವಂತ ಊರಾದ ಕುಂದಾಪುರದ ಕೇರಾಡಿಯಲ್ಲಿ ಹೆಚ್ಚಾಗಿ ಚಿತ್ರೀಕರಣ ನಡೆದಿದೆ. ಅಲ್ಲಿನ ಹಸಲಿ ಕಾಡು, ಹಸಲಿ ಮನೆಗಳನ್ನೇ ಬಳಸಿಕೊಂಡಿದ್ದಾರೆ. ಮೊದಲನೇ ಭಾಗ ಹಿಟ್ ಆದ ಮೇಲೆ ಈಗಿನ ಸಿನಿಮಾಗೆ ಬಜೆಟ್ ವಿಚಾರದಲ್ಲಿ ಯಾವುದೇ ಕಮ್ಮಿ ಮಾಡಿಲ್ಲ. ಬಜೆಟ್ ಅಂದಾಜು 115ರಿಂದ 150 ಕೋಟಿ. ಮೊದಲ ಭಾಗಕ್ಕಿಂತ ಸುಮಾರು 5ರಿಂದ 10 ಪಟ್ಟು ದೊಡ್ಡ ಬಜೆಟ್ ಇದು. ಖರ್ಚು ಎಲ್ಲಿ ಆಗಿದೆ ಅಂದರೆ, ಈ ಸಲ ಕಾದಂಬರ ಕಾಲದ ಕತೆ ಇರೋದ್ರಿಂದ ದೊಡ್ಡ ದೊಡ್ಡ ಸೆಟ್ ಹಾಕಿದ್ದಾರೆ. ಕುಂದಾಪುರದಲ್ಲೇ ಬೃಹತ್ ಸ್ಟುಡಿಯೋ ಕಟ್ಟಿ ಶೂಟಿಂಗ್ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ. ಮತ್ತು ಇನ್ನು VFX 1000 ವರ್ಷದ ಹಳೆ ಕಾಲದ ಕತೆ ತೋರಿಸೋಕೆ ಗ್ರಾಫಿಕ್ಸ್ ಮತ್ತು VFXಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ಸುದ್ದಿ ಮೂಡಿ ಬಂದಿದೆ. ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ನೋಡಬೇಕಾದ್ರೆ, ಕತೆ ಮತ್ತು ನಿರ್ದೇಶನ ಈ ಎರಡು ಭಾಗಗಳಿಗೂ ರಿಷಬ್ ಶೆಟ್ಟಿ ಅವರೇ ಕ್ಯಾಪ್ಷನ್, ಅವರೇ ಕತೆ ಬರೆದು ನಿರ್ದೇಶನ ಮಾಡಿ ಹೀರೋ ಆಗಿ ನಟಿಸಿದ್ದಾರೆ. ಮತ್ತು ಇದರ ನಿರ್ಮಾಣ ನಮ್ಮ ಹೆಮ್ಮೆಯ KGF ಫೇಮ್ ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಕಿರಗಂದೂರ್ ಅವರದ್ದೇ ಬಂಡವಾಳ. ಇನ್ನು ಸಂಗೀತದ ಬಗ್ಗೆ ಮಾತಾಡೋದಾದರೆ, ಬಿ ಅಜ್ನೀಶ್ ಲೋಕನಾಥ್ ಅವರ ವರಹ ರೂಪಂ ಹಾಡು ಇಡೀ ದೇಶವನ್ನೇ ಒಂದು ಕಾಲದಲ್ಲಿ ತಲೆಬಾಗುವಂತೆ ಮಾಡಿತು. ಇನ್ನು ಯಾವ್ಯಾವ ಭಾಷೆಯಲ್ಲಿ ಬಂದಿದೆ ಅಂದರೆ, ಮೊದಲು ಕನ್ನಡದಲ್ಲೇ ಮಾಡಿದರು, ಆದರೆ ಜನ ಮೆಚ್ಚಿದ ಮೇಲೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಮತ್ತು ತುಳು ಭಾಷೆಗಳಿಗೂ ಡಬ್ ಆಗಿ ಬಂದಿದೆ. ಒಟ್ಟಾರೆ ಹೇಳಬೇಕಂದ್ರೆ, ಮೊದಲನೇ ಸಿನಿಮಾ ಕಲೆ ಮತ್ತು ಸಂಸ್ಕೃತಿಯ ತಾಕತ್ತಿನಿಂದ ಗೆದ್ದರೆ, ಎರಡನೇ ಸಿನಿಮಾ ಚಾಪ್ಟರ್ 1 ದೃಶ್ಯ ದೈವದ ಮತ್ತು ದೊಡ್ಡ ಮೇಕಿಂಗಿಂದ ಜನಗಳಿಗೆ ಸೆಳೆತಾ ಇದೆ. ಈ ಸಿನಿಮಾದ ಅಸಲಿ ಅಂದ ಇರೋದೇ ಅದರ ಜಾಗದಲ್ಲಿ. ರಿಷಬ್ ಶೆಟ್ಟಿ ಅವರು ಎಲ್ಲೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡೋ ಬದಲು ತಮ್ಮದೇ ಊರಾದ ಕುಂದಾಪುರದ ಕೇರಾಡಿ ಅನ್ನೋ ಹಳ್ಳಿಗೆ ಇಡೀ ತಂಡನ ಕರ್ಕೊಂಡು ಹೋದರು. ಅಲ್ಲಿರೋ ಅಸಲಿ ಕಾಡು, ಅರಮನೆ ನಾಡಿನ ಗುಡ್ಡಗಾಡು ಪ್ರದೇಶದಲ್ಲಿ ಚಿತ್ರೀಕರಣ ನಡೆದಿದೆ ಅಂತ ಹೇಳ್ತೇವೆ. ಸಿನಿಮಾದಲ್ಲಿರುವ ಆ ಹಳೆ ಕಾಲದ ಮನೆ ಇದೆಯಲ್ಲ, ಅದು ರಿಷಬ್ ಶೆಟ್ಟಿ ಅವರ ಅಜ್ಜ ಕಟ್ಟಿಸಿದ ಹಳೆ ಮನೆ ಥರನೇ ಸೆಟ್ ಹಾಕಿದ್ದು. ಅಲ್ಲಿನ ಜನರೇ ಎಷ್ಟೇ ಕಡೆ ಜೂನಿಯರ್ ಆರ್ಟಿಸ್ಟ್ ಆಗಿ ನಟಿಸಿದ್ದಾರೆ. ಅದಕ್ಕೆ ಆ ಸಿನಿಮಾ ಅಷ್ಟು ಅಸಲಿಯಾಗಿ ಕಾಣೋದು. ನೀವು ಸಿನಿಮಾದಲ್ಲಿ ನೋಡೋ ಆ ಕಂಬಳದ ರೇಸ್ ಇದೆಯಲ್ಲ, ಅದು ಬರೀ ಗ್ರಾಫಿಕ್ಸ್ ಅಲ್ಲ. ರಿಷಬ್ ಶೆಟ್ಟಿ ಅವರು ಸೀನ್ಗಾಗಿ ಸುಮಾರು 4 ತಿಂಗಳು ಮೊದಲೇ ಪ್ರಾಕ್ಟೀಸ್ ಮಾಡಿದರು. ಅಸಲಿ ಕೋಣಗಳನ್ನು ಹಿಡಿಕೊಂಡು ಆ ಕೆಸರು ಗದ್ದೆಯಲ್ಲಿ ಓಡೋದು ಅಷ್ಟು ಸುಲಭವಲ್ಲ. ಎಷ್ಟು ಸಲ ಬಿದ್ದು ಮೈಗೆಲ್ಲ ಏಟು ಮಾಡಿಕೊಂಡಿದ್ರು. ಆ ಕೋಣಗಳ ಮಾಲೀಕರು ಕೂಡ ಶೂಟಿಂಗ್ ಮೈಯಲ್ಲಿ ಜೊತೆಗೆ ಇದ್ದರು. ಆ ಎನರ್ಜಿ ಬರಲಿ ಅಂತಲೇ ಅಸಲಿ ಕಂಬಳದ ದಿನದಂದೇ ಕೆಲವು ಸೀನ್ಗಳನ್ನು ಶೂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದೆ ದೈವಾರಾಧನೆ ವಿಷಯಕ್ಕೆ. ಕಾರಾವಳಿ ಜನರ ನಂಬಿಕೆಯಾದ ಪಂಚುರ್ಲಿ ಮತ್ತು ಗುಳಿಗ ದೈವವನ್ನು
ಮೊದಲ ಬಾರಿಗೆ ಇಡೀ ಜಗತ್ತಿನ ಅಷ್ಟು ಪವರ್ಫುಲ್ ಆಗಿ ತೋರಿಸಿದ್ರು. ಆದರೆ ವರಹ ರೂಪಂ ಹಾಡಿನ ವಿಷಯದಲ್ಲಿ ಸ್ವಲ್ಪ ವಿವಾದ ಆಯಿತು. ಅವರ ಮ್ಯೂಸಿಕ್ ಕಾಫಿ ಅಂತಿದ್ದು. ಆಮೇಲೆ ಕೋರ್ಟ್ನಲ್ಲಿ ಕೇಸ್ ನಡೆದು ಕೊನೆಗೆ ಸಿನಿಮಾ ತಂಡಕ್ಕೆ ಜಯ ಸಿಕ್ತು. ಅದು ದೈವದ ಆಶೀರ್ವಾದ ಅಂತಲೇ ಜನ ನಂಬ್ತಾರೆ. ಇನ್ನು ಈಗ ಬಂದಿರೋ ಈ ಹೊಸ ಸಿನಿಮಾದ ಬಗ್ಗೆ ಇನ್ನು ಕೇವಲ ಸ್ಪೆಷಲ್ ಡೀಟೇಲನ್ನು ನೋಡುವುದಾದರೆ, ಅತಿ ದೊಡ್ಡ ಸೆಟ್ ಕುಂದಾಪುರದಲ್ಲಿ ಈ ಸಿನಿಮಾಗಾಗಿ ಬರೋಬ್ಬರಿ 30 ಎಕರೆ ಜಾಗದಲ್ಲಿ ಬೃಹತ್ ಸ್ಟುಡಿಯೋ ಸೆಟ್ ಹಾಕಿದ್ದಾರೆ. ಕಾದಂಬರ ಕಾಲದ ಅರಮನೆ, ಕೋಟೆ ಎಲ್ಲವನ್ನು ಅಲ್ಲಿಯೂ ಮರುಸೃಷ್ಟಿ ಮಾಡಿದ್ದಾರೆ. ರಿಷಬ್ ಅವರ ಲುಕ್ಕು, ಅವರ ಪಾಟ್ಗಾಗಿ ರಿಷಬ್ ಅವರು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಬಾಡಿ ಬಿಲ್ಡಪ್ ಮಾಡಿದ್ದಾರೆ. ಅವರ ಕಣ್ಣಿನ ನೋಟದಲ್ಲಿ ಒಂದು ಥರದ ಕಾಡು ಮೃಗದ ತೀವ್ರತೆ ಇದೆ. ಈ ಸಲ ಬರೀ ಕನ್ನಡ ಅಷ್ಟೇ ಅಲ್ಲ, ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ ಬಿಡುಗಡೆ ಮಾಡೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ದೆ. ಇದೊಂದು ಗ್ಲೋಬಲ್ ಸಿನಿಮಾ ಆಗಿ ಹೊರಹೊಮ್ಮಿದೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಅಂದರೆ ಕಮ್ಮಿ ಬಜೆಟ್ ಅಂತ ಬೇರೆ ಭಾಷೆಯವರು ಕೊಡ್ತಾ ಇದ್ದರು. ಆದರೆ ಬರೀ 15 ಕೋಟಿ ಹಾಕಿ 450 ಕೋಟಿ ಗಳಿಸಿದ ಮೇಲೆ ಬಾಲಿವುಡ್ನವರು ಕೂಡ ನಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದು ಈ ಕಾಂತಾರ. ಇದು ಕನ್ನಡಿಗರ ಬದ್ಧತೆ ಮತ್ತು ಪ್ರತಿಭೆಗೆ ಸಿಕ್ಕ ಗೆಲುವು ಅಂತಲೇ ಹೇಳ್ತೀವಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕಾಂತಾರ ಅಂದರೆ ಬರೀ ಸಿನಿಮಾ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ವಿಜಯ ಯಾತ್ರೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಆರಂಭದಲ್ಲೇ ಬರೋ ಅದ್ಭುತ ಸೀನ್, ಕೆಸರಗದ್ದೆಯಲ್ಲಿ ಕೋಣಗಳನ್ನು ಹಿಡಿಕೊಂಡು 10 ಜನರ ಮಧ್ಯೆ ಶಿವ ನುಗ್ಗೋದು ಇದೆಯಲ್ಲ, ಅದು ಪಕ್ಕಾ ಸ್ಪೋರ್ಟ್ಸ್ ಆ್ಯಕ್ಷನ್. ಇಲ್ಲಿ ಯಾವುದೇ ಕತ್ತಿ ಪಿಸ್ತೂಲು ಇಲ್ಲದಿದ್ದರೂ ಆ ವೇಗ ಮತ್ತು ಕಿರುಚಾಟ ನೋಡುವಾಗ ನಮಗೂ ಮೈಯೆಲ್ಲ ಕೇಸರು ಮಾಡಿಕೊಂಡು ನುಗ್ಗಬೇಕು ಅನಿಸುತ್ತೆ. ಆ ಕೋಣಗಳ ಆರ್ಭಟವೇ ಒಂದು ದೊಡ್ಡ ಆ್ಯಕ್ಷನ್. ಕಾಡಿನ ಬೇಟೆ ಮತ್ತು ಅಡಗಿ ಕೂತು ಹೊಡೆಯೋ ಆ್ಯಕ್ಷನ್ ಅಂದರೆ, ಶಿವ ಮತ್ತು ಅವನ ಗೆಳೆಯರು ರಾತ್ರಿ ಹೊತ್ತು ಕಾಡಿಗೆ ಹೋದಾಗ ಫಾರೆಸ್ಟ್ ಗಾರ್ಡ್ಗಳ ಜೊತೆ ನಡೆಯೋದು ಒಂಥರ ಇಲಿಬೆಕ್ಕಿನ ಆಟ. ಕತ್ತಲಲ್ಲಿ ಮರದ ಹಿಂದೆ ಅಡಗೋದು, ಸದ್ದಿಲ್ಲದೆ ಬಂದು ಅಟ್ಯಾಕ್ ಮಾಡೋದು ಮತ್ತು ತಪ್ಪಿಸಿಕೊಳ್ಳೋದು. ಇದು ಬರೀ ಫೈಟ್ ಅಲ್ಲ, ಇದು ಬದುಕುಳಿಯೋ ಮಾಡೋ ಪಕ್ಕಾ ಹಳ್ಳಿ ತಂತ್ರದ ಆ್ಯಕ್ಷನ್. ಮುಖಾಮುಖಿ ಈಗೋ ಫೈಟ್, ಮ್ಯಾನ್ ಟು ಮ್ಯಾನ್ ಕಾನ್ಫ್ಲಿಕ್ಟ್. ಈ ಶಿವ ಮತ್ತು ಫಾರೆಸ್ಟ್ ಆಫೀಸರ್ ಮುರಳಿ ಕಿಶೋರ್ ನಡುವೆ ನಡೆಯೋದು ಪಕ್ಕಾ ಪವರ್ ಸ್ಟ್ರಗಲ್. ರೋಡಲ್ಲಿ ಗಾಡಿ ಅಡ್ಡ ಹಾಕಿದಾಗ ಅಥವಾ ಫಾರೆಸ್ಟ್ ಆಫೀಸರ್ ಮುಂದೆ ಇಬ್ಬರು ಒಬ್ಬರಿಗೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ಅಲ್ಲಿ ಯಾವುದೇ ಹೊಡೆದಾಟ ಇರಲ್ಲ. ಆದರೆ ಆ ಸೈಲೆನ್ಸ್, ಮೌನ ಒಳಗಿರೋದು ಆ್ಯಕ್ಷನ್ ಇದೆಯಲ್ಲ,
ಅದು ಫೈಟಿಂಗಿಂತ ಜೋರಾಗಿರುತ್ತೆ. ಒಬ್ಬರ ಗತ್ತು ಅಲ್ಲಿ ಮುಖ್ಯ, ಅಂದರೆ ಈಗೋ. ದೈವದ ಆವೇಶದ ಕ್ಲೈಮ್ಯಾಕ್ಸ್ ಆಕ್ಷನ್ ಬಗ್ಗೆ ಮಾತಾಡೋದಾದರೆ ಇದು ಇಡೀ ಸಿನಿಮಾದ ಮಾಸ್ಟರ್ ಪೀಸ್. ಇಲ್ಲಿ ಶಿವ ಒಬ್ಬ ಸಾಮಾನ್ಯ ಮನುಷ್ಯನ ಥರ ಹೊಡೆಯಲ್ಲ. ಅವನ ಮೈ ಮೇಲೆ ದೈವ ಬಂದಾಗ ಅವನ ಆ್ಯಕ್ಷನ್ ಸ್ಟೈಲ್ ಪೂರ್ತಿ ಬದಲಾಗುತ್ತೆ. ಬೆಂಕಿಯ ಕೆಂಡಗಳ ಮೇಲೆ ಕುಣಿಯೋದು, ಶತ್ರುಗಳನ್ನು ಶುರು ಅಂತ ಗದರಿಸೋದು, ಮತ್ತು ಆ ಗುಟುಕು ಹಾಕುತ್ತಾ ಶತ್ರುಗಳನ್ನು ಸಂಹಾರ ಮಾಡೋದು, ಇದು ಒಂಥರ ಬೆಂಕಿ. ಅಂದರೆ ಭಕ್ತಿ ಮತ್ತು ಭಯ ಹುಟ್ಟಿಸೋ ದೈವದ ಆ್ಯಕ್ಷನ್. ಇಡೀ ಜಗತ್ತೇ ಆ ಸೀನ್ ನೋಡಿ ಬೆರಗಾಗಿದೆ. ಇನ್ನು ಹೊಸ ಚಾಪ್ಟ್ರು ಕಾಂತಾರ ಚಾಪ್ಟರ್ 1 ಬಗ್ಗೆ, ಯುದ್ಧದ ಆ್ಯಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ, ಹೊಸದಾಗಿ ಬಂದಿರೋ ಪ್ರಿಕ್ವೆಲ್ನಲ್ಲಿ ಆ್ಯಕ್ಷನ್ ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಬರೀ ಹಳ್ಳಿ ಫೈಟ್ ಅಲ್ಲ, ಕಾದಂಬರ ಕಾಲದ ವಾರ್ಫೇರ್ ಥರದ ಆ್ಯಕ್ಷನ್ ಇದೆ. ಸಾವಿರಾರು ವರ್ಷಗಳ ಕತೆ ಇರೋದ್ರಿಂದ ಕತೆ ವರಸೆ ಪಂಚುಗಳನ್ನು ಹಿಡಿದು ಮಾಡೋ ಫೈಟ್ ಮತ್ತು ಗುಹೆಗಳ ಒಳಗೆ ನಡೆಯೋ ರೋಚಕ ಸಾಹಸಗಳಿವೆ. ಇದು ಪಕ್ಕ ಬಾಹುಬಲಿ ರೇಂಜ್ಗೆ ಇರೋ ಎಫಿಕ್ ಆ್ಯಕ್ಷನ್. ಒಟ್ಟಾರೆ ಹೇಳಬೇಕಂದ್ರೆ ಕಾಂತಾರದಲ್ಲಿ ಆ್ಯಕ್ಷನ್ ಅಂದರೆ ಬರೀ ಕೈಕಾಲು ಆಡಿಸೋದಲ್ಲ, ಅದು ಮಣ್ಣು, ಮನಸ್ಸು ಮತ್ತು ದೈವ ಮೂರು ಸೇರಿ ಮಾಡೋ ಅದ್ಭುತ ಕಲೆ. ಇಡೀ ಸಿನಿಮಾದ ಉಸಿರಿ ಆ ಕ್ಲೈಮ್ಯಾಕ್ಸ್. ಅಲ್ಲಿ ಶಿವ ಒಬ್ಬ ಮನುಷ್ಯನ ಥರ ಹೊಡೆಯಲ್ಲ. ಅವನ ಮೈಮೇಲೆ ಗುಳಿಗ ದೈವ ಬಂದಾಗ ಅವನ ಆ್ಯಕ್ಷನ್ ಶೈಲಿ ಪೂರ್ತಿ ಬದಲಾಗುತ್ತೆ. ಈಗ ಬಂದಿರೋ ರಿಷಬ್ ಶೆಟ್ಟಿ ಒಬ್ಬ ಯೋಧರ ಥರ ಕಾಣಿಸ್ತಾರೆ. ಇಲ್ಲಿನ ಆ್ಯಕ್ಷನ್ ಪಕ್ಕ ಇತಿಹಾಸದ ಯುದ್ಧ ಶೈಲಿಯಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಕಾಂತಾರದ ಆ್ಯಕ್ಷನ್ ಅಂದರೆ ಬರೀ ಸೌಂಡಲ್ಲ, ಅದು ಮಣ್ಣಿನ ಗುಣ ಮತ್ತು ದೈವದ ಗತ್ತು ಎರಡು ಸೇರಿದ ಅದ್ಭುತ ಅಂತೂ ಹೇಳ್ತೀವಿ. ಹಾಗೆ ಪಕ್ಕ ಹಳ್ಳಿ ಭಾಷೆಯಲ್ಲಿ ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಕಾಂತಾರ ಸಿನಿಮಾ ಮಾಡಿದ್ದು ಕಮ್ಮಿ ಕಾಸಲ್ಲಿ, ಆದರೆ ತಂದಿದ್ದು ಬೆಟ್ಟದಷ್ಟು ಲಾಭ. ಆ ಬಜೆಟ್ ಮತ್ತು ಕಲೆಕ್ಷನ್ ವಿವರವನ್ನು ಸ್ವಲ್ಪ ಮಾತಾಡೋದಾದರೆ, ಇದು ಅಪ್ಪಟ ಕಡಿಮೆ ಖರ್ಚು ಭರ್ಜರಿ ಲಾಭದ ಸಿನಿಮಾ. ಸುಮಾರು 16 ಕೋಟಿ. ಹೌದು, ಬರಿಷ್ಟೇ. ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಅವರ ಅತಿ ಕಡಿಮೆ ಖರ್ಚಿನಲ್ಲಿ ಈ ಅದ್ಭುತವನ್ನು ಸೃಷ್ಟಿ ಮಾಡಿದರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಜಗತ್ತಿನಾದ್ಯಂತ ಸುಮಾರು 400ರಿಂದ 450 ಕೋಟಿಗೂ ಅಧಿಕ ಹಣ ಗಳಿಸಿತು. ಹಾಕಿದ ಕಾಸಿಗಿಂತ 15 ಪಟ್ಟು ಹೆಚ್ಚು ಲಾಭ ತಂದುಕೊಟ್ಟ ಸಿನಿಮಾ ಇದು. ಶೂಟಿಂಗ್ ಜಾಗ ನೋಡುವುದಾದರೆ, ರಿಷಬ್ ಶೆಟ್ಟಿ ಅವರ ಸ್ವಂತ ಊರಾದ ಕುಂದಾಪುರದ ಕೇರಾಡಿಯಲ್ಲಿ ಹೆಚ್ಚಾಗಿ ಚಿತ್ರೀಕರಣ ನಡೆದಿದೆ. ಅಲ್ಲಿನ ಹಸಲಿ ಕಾಡು, ಹಸಲಿ ಮನೆಗಳನ್ನೇ ಬಳಸಿಕೊಂಡಿದ್ದಾರೆ. ಮೊದಲನೇ ಭಾಗ ಹಿಟ್ ಆದ ಮೇಲೆ ಈಗಿನ ಸಿನಿಮಾಗೆ ಬಜೆಟ್ ವಿಚಾರದಲ್ಲಿ ಯಾವುದೇ ಕಮ್ಮಿ ಮಾಡಿಲ್ಲ. ಬಜೆಟ್ ಅಂದಾಜು 115ರಿಂದ 150 ಕೋಟಿ. ಮೊದಲ ಭಾಗಕ್ಕಿಂತ ಸುಮಾರು 5ರಿಂದ 10 ಪಟ್ಟು ದೊಡ್ಡ ಬಜೆಟ್ ಇದು. ಖರ್ಚು ಎಲ್ಲಿ ಆಗಿದೆ ಅಂದರೆ, ಈ ಸಲ ಕಾದಂಬರ ಕಾಲದ ಕತೆ ಇರೋದ್ರಿಂದ ದೊಡ್ಡ ದೊಡ್ಡ ಸೆಟ್ ಹಾಕಿದ್ದಾರೆ. ಕುಂದಾಪುರದಲ್ಲೇ ಬೃಹತ್ ಸ್ಟುಡಿಯೋ ಕಟ್ಟಿ ಶೂಟಿಂಗ್ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ. ಮತ್ತು ಇನ್ನು VFX 1000 ವರ್ಷದ ಹಳೆ ಕಾಲದ ಕತೆ ತೋರಿಸೋಕೆ ಗ್ರಾಫಿಕ್ಸ್ ಮತ್ತು VFXಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ಸುದ್ದಿ ಮೂಡಿ ಬಂದಿದೆ.
ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ನೋಡಬೇಕಾದ್ರೆ ಕತೆ ಮತ್ತು ನಿರ್ದೇಶನ ಈ ಎರಡು ಭಾಗಗಳಿಗೂ ರಿಷಬ್ ಶೆಟ್ಟಿ ಅವರೇ ಕ್ಯಾಪ್ಷನ್, ಅವರೇ ಕತೆ ಬರೆದು ನಿರ್ದೇಶನ ಮಾಡಿ ಹೀರೋ ಆಗಿ ನಟಿಸಿದ್ದಾರೆ. ಮತ್ತು ಇದರ ನಿರ್ಮಾಣ ನಮ್ಮ ಹೆಮ್ಮೆಯ KGF ಫೇಮ್ ಹೊಂಬಾಳೆ ಫಿಲ್ಮ್ಸ್, ವಿಜಯ್ ಕಿರಗಂದೂರ್ ಅವರದ್ದೇ ಬಂಡವಾಳ. ಇನ್ನು ಸಂಗೀತದ ಬಗ್ಗೆ ಮಾತಾಡೋದಾದರೆ ಅಜ್ನೀಶ್ ಲೋಕನಾಥ್ ಅವರ ವರಹ ರೂಪಂ ಹಾಡು ಇಡೀ ದೇಶವನ್ನೇ ಒಂದು ಕಾಲದಲ್ಲಿ ತಲೆಬಾಗುವಂತೆ ಮಾಡಿತು. ಇನ್ನು ಯಾವ್ಯಾವ ಭಾಷೆಯಲ್ಲಿ ಬಂದಿದೆ ಅಂದರೆ ಮೊದಲು ಕನ್ನಡದಲ್ಲೇ ಮಾಡಿದರು, ಆದರೆ ಜನ ಮೆಚ್ಚಿದ ಮೇಲೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಮತ್ತು ತುಳು ಭಾಷೆಗಳಿಗೂ ಡಬ್ ಆಗಿ ಬಂದಿದೆ. ಒಟ್ಟಾರೆ ಹೇಳಬೇಕಂದ್ರೆ ಮೊದಲನೇ ಸಿನಿಮಾ ಕಲೆ ಮತ್ತು ಸಂಸ್ಕೃತಿಯ ತಾಕತ್ತಿನಿಂದ ಗೆದ್ದರೆ, ಎರಡನೇ ಸಿನಿಮಾ ಚಾಪ್ಟರ್ 1 ದೈವದ ಮತ್ತು ದೊಡ್ಡ ಮೇಕಿಂಗಿಂದ ಜನಗಳಿಗೆ ಸೆಳೀತಾ ಇದೆ. ಈ ಸಿನಿಮಾದ ಅಸಲಿ ಅಂದ ಇರೋದೇ ಅದರ ಜಾಗದಲ್ಲಿ. ರಿಷಬ್ ಶೆಟ್ಟಿಯವರು ಎಲ್ಲೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡೋ ಬದಲು ತಮ್ಮದೇ ಊರಾದ ಕುಂದಾಪುರದ ಕೇರಾಡಿ ಅನ್ನೋ ಹಳ್ಳಿಗೆ ಇಡೀ ತಂಡನ ಕರ್ಕೊಂಡು ಹೋದರು. ಅಲ್ಲಿರೋ ಅಸಲಿ ಕಾಡು, ಅರಮನೆ ನಾಡಿನ ಗುಡ್ಡಗಾಡು ಪ್ರದೇಶದಲ್ಲಿ ಚಿತ್ರೀಕರಣ ನಡೆದಿದೆ ಅಂತ ಹೇಳ್ತೇವೆ. ಸಿನಿಮಾದಲ್ಲಿರುವ ಆ ಹಳೆ ಕಾಲದ ಮನೆ ಇದೆಯಲ್ಲ, ಅದು ರಿಷಬ್ ಶೆಟ್ಟಿಯವರ ಅಜ್ಜ ಕಟ್ಟಿಸಿದ ಹಳೆ ಮನೆ ಥರನೇ ಸೆಟ್ ಹಾಕಿದ್ದು. ಅಲ್ಲಿನ ಜನರೇ ಎಷ್ಟೇ ಕಡೆ ಜೂನಿಯರ್ ಆರ್ಟಿಸ್ಟ್ ಆಗಿ ನಟಿಸಿದ್ದಾರೆ, ಅದಕ್ಕೆ ಆ ಸಿನಿಮಾ ಅಷ್ಟು ಅಸಲಿಯಾಗಿ ಕಾಣೋದು. ನೀವು ಸಿನಿಮಾದಲ್ಲಿ ನೋಡೋ ಆ ಕಂಬಳದ ರೇಸ್ ಇದೆಯಲ್ಲ, ಅದು ಬರೀ ಗ್ರಾಫಿಕ್ಸ್ ಅಲ್ಲ. ರಿಷಬ್ ಶೆಟ್ಟಿ ಅವರು ಸೀನ್ಗಾಗಿ ಸುಮಾರು 4 ತಿಂಗಳು ಮೊದಲೇ ಪ್ರಾಕ್ಟೀಸ್ ಮಾಡಿದರು. ಅಸಲಿ ಕೋಣಗಳನ್ನು ಹಿಡಿಕೊಂಡು ಆ ಕೆಸರು ಗದ್ದೆಯಲ್ಲಿ ಓಡೋದು ಅಷ್ಟು ಸುಲಭವಲ್ಲ. ಎಷ್ಟು ಸಲ ಬಿದ್ದು ಮೈಗೆಲ್ಲ ಏಟು ಮಾಡಿಕೊಂಡಿದ್ರು. ಆ ಕೋಣಗಳ ಮಾಲೀಕರು ಕೂಡ ಶೂಟಿಂಗ್ ಮೈಯಲ್ಲಿ ಜೊತೆಗೆ ಇದ್ದರು. ಆ ಎನರ್ಜಿ ಬರಲಿ ಅಂತಲೇ ಅಸಲಿ ಕಂಬಳದ ದಿನದಂದೇ ಕೆಲವು ಸೀನ್ಗಳನ್ನು ಶೂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದೆ ದೈವಾರಾಧನೆ ವಿಷಯಕ್ಕೆ. ಕಾರಾವಳಿ ಜನರ ನಂಬಿಕೆಯಾದ ಪಂಚುರ್ಲಿ ಮತ್ತು ಗುಳಿಗ ದೈವವನ್ನು ಮೊದಲ ಬಾರಿಗೆ ಇಡೀ ಜಗತ್ತಿನ ಅಷ್ಟು ಪವರ್ಫುಲ್ ಆಗಿ ತೋರಿಸಿದ್ರು. ಆದರೆ ವರಹ ರೂಪಂ ಹಾಡಿನ ವಿಷಯದಲ್ಲಿ ಸ್ವಲ್ಪ ವಿವಾದ ಆಯಿತು. ಅವರ ಮ್ಯೂಸಿಕ್ ಕಾಫಿ ಅಂತಿದ್ದು. ಆಮೇಲೆ ಕೋರ್ಟ್ನಲ್ಲಿ ಕೇಸ್ ನಡೆದು ಕೊನೆಗೆ ಸಿನಿಮಾ ತಂಡಕ್ಕೆ ಜಯ ಸಿಕ್ತು. ಅದು ದೈವದ ಆಶೀರ್ವಾದ ಅಂತಲೇ ಜನ ನಂಬ್ತಾರೆ. ಇನ್ನು ಈಗ ಬಂದಿರೋ ಈ ಹೊಸ ಸಿನಿಮಾದ ಬಗ್ಗೆ ಇನ್ನು ಕೇವಲ ಸ್ಪೆಷಲ್ ಡೀಟೇಲನ್ನು ನೋಡೋದಾದರೆ, ಅತಿ ದೊಡ್ಡ ಸೆಟ್ ಕುಂದಾಪುರದಲ್ಲಿ ಈ ಸಿನಿಮಾಗಾಗಿ ಬರೋಬ್ಬರಿ 30 ಎಕರೆ ಜಾಗದಲ್ಲಿ ಬೃಹತ್ ಸ್ಟುಡಿಯೋ ಸೆಟ್ ಹಾಕಿದ್ದಾರೆ. ಕಾದಂಬರ ಕಾಲದ ಅರಮನೆ, ಕೋಟೆ ಎಲ್ಲವನ್ನು ಅಲ್ಲಿಯೂ ಮರುಸೃಷ್ಟಿ ಮಾಡಿದ್ದಾರೆ. ರಿಷಬ್ ಅವರ ಲುಕ್ಕು, ಅವರ ಪಾಟ್ಗಾಗಿ ರಿಷಬ್ ಅವರು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಬಾಡಿ ಬಿಲ್ಡಪ್ ಮಾಡಿದ್ದಾರೆ. ಅವರ ಕಣ್ಣಿನ ನೋಟದಲ್ಲಿ ಒಂದು ಥರದ ಕಾಡು ಮೃಗದ ತೀವ್ರತೆ ಇದೆ. ಈ ಸಲ ಬರೀ ಕನ್ನಡ ಅಷ್ಟೇ ಅಲ್ಲ, ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ ಬಿಡುಗಡೆ ಮಾಡೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ದೆ. ಇದೊಂದು ಗ್ಲೋಬಲ್ ಸಿನಿಮಾ ಆಗಿ ಹೊರಹೊಮ್ಮಿದೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಅಂದರೆ ಕಮ್ಮಿ ಬಜೆಟ್ ಅಂತ ಬೇರೆ ಭಾಷೆಯವರು ಕೊಡ್ತಾ ಇದ್ದರು. ಆದರೆ ಬರೀ 15 ಕೋಟಿ ಹಾಕಿ 450 ಕೋಟಿ ಗಳಿಸಿದ ಮೇಲೆ ಬಾಲಿವುಡ್ನವರು ಕೂಡ ನಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದು ಈ ಕಾಂತಾರ. ಇದು ಕನ್ನಡಿಗರ ಬದ್ಧತೆ ಮತ್ತು ಪ್ರತಿಭೆಗೆ ಸಿಕ್ಕ ಗೆಲುವು ಅಂತಲೇ ಹೇಳ್ತೀವಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕಾಂತಾರ ಅಂದರೆ ಬರೀ ಸಿನಿಮಾ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ವಿಜಯ ಯಾತ್ರೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದು ನಮ್ಮ ಅಜ್ಜ ಮುತ್ತಂಜರ ಕಾಲದ ಜಾಗ, ನಮ್ಮ ದೈವ ಕೊಟ್ಟಿರೋದು ಅಂತ. ಇವರಿಬ್ಬರ ಮಧ್ಯೆ ನಡೆಯುವ ಆ ಕೂಗು ಫೈಟು ಇದೆಯಲ್ಲ, ಅದು ಪಕ್ಕಾ ಹಳ್ಳಿ ಜಗಳದ ಥರನೇ ಇರುತ್ತೆ. ಇಬ್ಬರು ಅವರವರ ಜಾಗದಲ್ಲಿಯೂ ಸರಿ. ಆದರೆ ಆ ದಣೆ ಅಚ್ಯುತ್ ಕುಮಾರ್ ಇಬ್ಬರನ್ನ ಎತ್ತಿಕಟ್ಟಿ ಬೇಯಿಸ್ತಾನಲ್ಲ, ಅವನ ಕುತಂತ್ರ ನೋಡಿದರೆ ನಮಗೆ ಅವನನ್ನೇ ಹೊಡೆಯಬೇಕು ಅನಿಸುತ್ತೆ. ಆ ದೈವಾರಾಧನೆ ಮತ್ತು ನಂಬಿಕೆ ಅಂದರೆ ಈ ಸಿನಿಮಾದ ಆತ್ಮ ಇರೋದೇ ಪಂಚುರ್ಲಿ ಮತ್ತು ಗುಳಿಗ ದೈವದಲ್ಲಿ. ನಮ್ಮ ಕಾರವಳ್ಳಿ ಕಡೆ ದೈವ ಅಂದರೆ ಅಷ್ಟೇ ಭಯ, ಅಷ್ಟೇ ಭಕ್ತಿ. ಆ ಭೂತ ಕೋಲ ನಡೆಯುವಾಗ ಆ ಗಜ್ಜೆ ಸೌಂಡು, ಆ ಮುಖದ ಬಣ್ಣ ಮತ್ತು ಆ ಗುಟುಕು ಹಾಕೋ ಶಬ್ದ ಮೈ ಮೇಲೆ ಕೂದಲೆಲ್ಲ ನಟ್ಟಿಗೆ ನಿಲ್ಲುತ್ತೆ ಮಗ. ಕ್ಲೈಮ್ಯಾಕ್ಸ್ ಇದಂತೂ ಚರಿತ್ರೆ. ಸಿನಿಮಾದ ಕೊನೆಯಲ್ಲಿ ಆ ಶಿವನಿಗೆ ದೈವ ಆವರಿಸಿಕೊಳ್ಳುತ್ತಲ್ಲ, ರಿಷಬ್ ಶೆಟ್ಟಿ ಮನುಷ್ಯನ ಥರ ಕಾಣಲ್ಲ, ಸಾಕ್ಷಾತ್ ಆ ಗುಳಿಗ ದೈವನೇ ಬಂದಂಗೆ ಇರುತ್ತೆ. ಆ ಕಣ್ಣಿನ ನೋಟ, ಆ ಅಬ್ಬರ, ಶತ್ರುಗಳನ್ನು ಸಂಚಾರ ಮಾಡೋ ರೀತಿ, ಥಿಯೇಟರ್ನಲ್ಲಿ ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟೋದು ಗ್ಯಾರಂಟಿ. ಶಿವ ಮತ್ತು ಅವನ ಗ್ಯಾಂಗ್ ಕಾಡಿನೊಳಗೆ ಹೋದಾಗ ನಡೆಯುವ ಆ್ಯಕ್ಷನ್ ಇದೆಯಲ್ಲ, ಅದು ಸಖತ್ ನ್ಯಾಚುರಲ್ ಆಗಿದೆ. ಈಟಿ ಹಿಡ್ಕೊಂಡು ಕಾಡು ಹಂದಿ ಹಿಂದೆ ಓಡೋದು, ಕತ್ತಲಲ್ಲಿ ಫಾರೆಸ್ಟ್ ಗಾರ್ಡ್ಗಳ ಕಣ್ಣು ತಪ್ಪಿಸಿ ನುಗ್ಗೋದು, ಇಲ್ಲಿ ಪ್ರತಿ ಸೀನ್ನಲ್ಲೂ ಒಂದು ತಳಮಳ ಇರುತ್ತೆ. ದೊಡ್ಡ ದೊಡ್ಡ ಗನ್ ಇಲ್ಲದಿದ್ದರೂ ಕೈಗೆ ಸಿಕ್ಕಿದ್ದನ್ನೇ ಆಯುಧ ಮಾಡಿಕೊಂಡು ಹೊಡೆಯುವ ಆ ಆ್ಯಕ್ಷನ್ ಸಖತ್ ಕಿಕ್ ಕೊಡುತ್ತೆ. ಇದು ಆ್ಯಕ್ಷನ್ ಸಿನಿಮಾಗಳಲ್ಲಿ ಒಂದು ಹೊಸ ಪ್ರಯೋಗ. ಕ್ಲೈಮ್ಯಾಕ್ಸ್ನಲ್ಲಿ ಶಿವನಿಗೆ ದೈವ ಬಂದಾಗ ಅವನು ಫೈಟ್ ಮಾಡೋ ರೀತಿ ನೋಡಿದರೆ ಮೈ ಜುಮ್ ಅನಿಸುತ್ತೆ. ಅಲ್ಲಿ ಅವನು ಒಬ್ಬ ಮನುಷ್ಯನ ಥರ ಹೊಡೆಯಲ್ಲ, ಒಬ್ಬ ರುದ್ರಾವತಾರದ ದೈವದ ಥರ ಶತ್ರುಗಳನ್ನು ಸದೆಬಡಿಯುತ್ತಾನೆ. ಆ ಕಣ್ಣಿನ ನೋಟದಲ್ಲಿ ಶತ್ರುಗಳ ಎದೆ ಹೊಡೆಯುತ್ತೆ. ಆ ಕೈಯಲ್ಲಿ ಕತ್ತಿ ಹಿಡಿದು ಆ ಬೆಂಕಿಯ ಮಧ್ಯ ಅವನು ಕುಣಿಯುತ್ತಾ ಹೊಡೆಯೋ ಶೈಲಿ ಇದೆಯಲ್ಲ, ಅದು ಆ್ಯಕ್ಷನ್ ಪ್ರಿಯರಿಗೆ ಒಂದು ಹಬ್ಬ. ಇದು ನಮ್ಮ ಅಜ್ಜ ಮುತ್ತಂಜರ ಕಾಲದ ಜಾಗ, ನಮ್ಮ ದೈವ ಕೊಟ್ಟಿರೋದು ಅಂತ. ಇವರಿಬ್ಬರ ಮಧ್ಯೆ ನಡೆಯುವ ಆ ಕೂಗು ಫೈಟು ಇದೆಯಲ್ಲ, ಅದು ಪಕ್ಕಾ ಹಳ್ಳಿ ಜಗಳದ ಥರನೇ ಇರುತ್ತೆ. ಇಬ್ಬರು ಅವರವರ ಜಾಗದಲ್ಲಿಯೂ ಸರಿ. ಆದರೆ ಆ ದಣೆ ಅಚ್ಯುತ್ ಕುಮಾರ್ ಇಬ್ಬರನ್ನ ಎತ್ತಿಕಟ್ಟಿ ಬೇಯಿಸ್ತಾನಲ್ಲ, ಅವನ ಕುತಂತ್ರ ನೋಡಿದರೆ ನಮಗೆ ಅವನನ್ನೇ ಹೊಡೆಯಬೇಕು ಅನಿಸುತ್ತೆ. ಆ ದೈವಾರಾಧನೆ ಮತ್ತು ನಂಬಿಕೆ ಅಂದರೆ ಈ ಸಿನಿಮಾದ ಆತ್ಮ ಇರೋದೇ ಪಂಚುರ್ಲಿ ಮತ್ತು ಗುಳಿಗ ದೈವದಲ್ಲಿ. ನಮ್ಮ ಕಾರವಳ್ಳಿ ಕಡೆ ದೈವ ಅಂದರೆ ಅಷ್ಟೇ ಭಯ, ಅಷ್ಟೇ ಭಕ್ತಿ. ಆ ಭೂತ ಕೋಲ ನಡೆಯುವಾಗ ಆ ಗಜ್ಜೆ ಸೌಂಡು, ಆ ಮುಖದ ಬಣ್ಣ ಮತ್ತು ಆ ಗುಟುಕು ಹಾಕೋ ಶಬ್ದ ಮೈ ಮೇಲೆ ಕೂದಲೆಲ್ಲ ನಟ್ಟಿಗೆ ನಿಲ್ಲುತ್ತೆ ಮಗ. ಕ್ಲೈಮ್ಯಾಕ್ಸ್ ಇದಂತೂ ಚರಿತ್ರೆ. ಸಿನಿಮಾದ ಕೊನೆಯಲ್ಲಿ ಆ ಶಿವನಿಗೆ ದೈವ ಆವರಿಸಿಕೊಳ್ಳುತ್ತಲ್ಲ, ರಿಷಬ್ ಶೆಟ್ಟಿ ಮನುಷ್ಯನ ಥರ ಕಾಣಲ್ಲ, ಸಾಕ್ಷಾತ್ ಆ ಗುಳಿಗ ದೈವನೇ ಬಂದಂಗೆ ಇರುತ್ತೆ. ಆ ಕಣ್ಣಿನ ನೋಟ, ಆ ಅಬ್ಬರ, ಶತ್ರುಗಳನ್ನು ಸಂಚಾರ ಮಾಡೋ ರೀತಿ, ಥಿಯೇಟರ್ನಲ್ಲಿ ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟೋದು ಗ್ಯಾರಂಟಿ. ಶಿವ ಮತ್ತು ಅವನ ಗ್ಯಾಂಗ್ ಕಾಡಿನೊಳಗೆ ಹೋದಾಗ ನಡೆಯುವ ಆ್ಯಕ್ಷನ್ ಇದೆಯಲ್ಲ, ಅದು ಸಖತ್ ನ್ಯಾಚುರಲ್ ಆಗಿದೆ. ಈಟಿ ಹಿಡ್ಕೊಂಡು ಕಾಡು ಹಂದಿ ಹಿಂದೆ ಓಡೋದು, ಕತ್ತಲಲ್ಲಿ ಫಾರೆಸ್ಟ್ ಗಾರ್ಡ್ಗಳ ಕಣ್ಣು ತಪ್ಪಿಸಿ ನುಗ್ಗೋದು, ಇಲ್ಲಿ ಪ್ರತಿ ಸೀನ್ನಲ್ಲೂ ಒಂದು ತಳಮಳ ಇರುತ್ತೆ. ದೊಡ್ಡ ದೊಡ್ಡ ಗನ್ ಇಲ್ಲದಿದ್ದರೂ ಕೈಗೆ ಸಿಕ್ಕಿದ್ದನ್ನೇ ಆಯುಧ ಮಾಡಿಕೊಂಡು ಹೊಡೆಯುವ ಆ ಆ್ಯಕ್ಷನ್ ಸಖತ್ ಕಿಕ್ ಕೊಡುತ್ತೆ. ಇದು ಆ್ಯಕ್ಷನ್ ಸಿನಿಮಾಗಳಲ್ಲಿ ಒಂದು ಹೊಸ ಪ್ರಯೋಗ. ಕ್ಲೈಮ್ಯಾಕ್ಸ್ನಲ್ಲಿ ಶಿವನಿಗೆ ದೈವ ಬಂದಾಗ ಅವನು ಫೈಟ್ ಮಾಡೋ ರೀತಿ ನೋಡಿದರೆ ಮೈ ಜುಮ್ ಅನಿಸುತ್ತೆ. ಅಲ್ಲಿ ಅವನು ಒಬ್ಬ ಮನುಷ್ಯನ ಥರ ಹೊಡೆಯಲ್ಲ, ಒಬ್ಬ ರುದ್ರಾವತಾರದ
ದೈವದ ಥರ ಶತ್ರುಗಳನ್ನು ಸದೆಬಡಿಯುತ್ತಾನೆ. ಆ ಕಣ್ಣಿನ ನೋಟದಲ್ಲೇ ಶತ್ರುಗಳ ಎದೆ ಹೊಡೆಯುತ್ತೆ. ಆ ಕೈಯಲ್ಲಿ ಕತ್ತಿ ಹಿಡಿದು ಆ ಬೆಂಕಿಯ ಮಧ್ಯ ಅವನು ಕುಣಿಯುತ್ತಾ ಹೊಡೆಯೋ ಶೈಲಿ ಇದೆಯಲ್ಲ, ಅದು ಆ್ಯಕ್ಷನ್ ಪ್ರಿಯರಿಗೆ ಒಂದು ಹಬ್ಬ.